ನಗರಸಭೆಗೆ ಧಿಕ್ಕಾರ. ನ್ಯಾಯ ಬೇಕು. ಚಂದ್ರನಾಳು ಮಾಡುವ ನಗರಸಭೆಗೆ ಹೇಳಿ ಧಿಕ್ಕಾರ. ನಾವು ಕಟ್ಟುವ ಟ್ಯಾಕ್ಸ್ಗೆ ಟ್ಯಾಕ್ಸ್ ಅನ್ನು ತಗೊಂಡು ನೀರು ಬಿಡದೆ ಚಂದ್ರವನ್ನು ಹಾಳು ಮಾಡುತ್ತಿರುವ ನಗರಸಭೆಗೆ ಹೇಳಿ ಧಿಕ್ಕಾರ. ರೈತರಿಗೆ ಹೇಳಿ ಧಿಕ್ಕಾರ. ಜಕ್ಸಂದ್ರ ಗ್ರಾಮ ನಗರಸಭೆ ವಾರ್ಡ್ ನಂಬರ್ 27 ಅರಸಿನಗುಂಟೆ ಗ್ರಾಮ ಪಂಚಾಯತಿಯಿಂದ ಬೇರ್ಪಟ್ಟು ನಗರಸಭೆಯಾಗಿ ಮೇಲ್ದರ್ಜೆಗೇರಿ ಜಕ್ಸಂದ್ರ ಗ್ರಾಮ 27ನೇ ವಾರ್ಡ್ ನಗರಸಭೆ ಆಗಿ ಮೇಲ್ದರ್ಜೆಗೆ ಏರಿಸಿದ್ರು. 8 ವರ್ಷ ಆಯಿತು. 8 ವರ್ಷದಿಂದ ಯಾವುದೇ ರೀತಿ ಮೂಲ ಸೌಕರ್ಯಗಳಿಲ್ದಲೆ ಎಲ್ಲ ಗ್ರಾಮಸ್ಥರು ವಂಚಿತರಾಗಿದ್ದಾರೆ. ನಮ್ಮೂರಲ್ಲಿ ಕಸಿನ ಗಾಡಿ ಬರಲ್ಲ, ಕಸ ಎತ್ತೋರು ಬರಲ್ಲ, ಫೋನ್ ಮಾಡಿ ಹಿಂಸೆ ಕೊಟ್ಟು ಮೋರಿ ಕ್ಲೀನ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಭಿಕ್ಷೆ ಬೇಡ್ದಂಗೆ ಬೇಡಬೇಕು ಅಂದ್ರೂ ಕಳ್ಸಲ್ಲ. ಅಧಿಕಾರಿಗಳನ್ನ ಬಂದು ಸಾರ್ವಜನಿಕರೇ ಬಂದು ಪ್ರಶ್ನೆ ಮಾಡಿ ಎಷ್ಟೋ ಸಲ ಹೋದ್ರು ನೀರಿಂದು ಒಬ್ಬ ಇಂಜಿನಿಯರ್ಗೆ ಬೋರ್ವೆಲ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಒಂದಿನ ಒಂದು ವಾರ್ಡ್ ಸಭೆ ಮಾಡಿಲ್ಲ 8 ವರ್ಷದಿಂದ. ಒಂದೇ ಒಂದು ಜಲ್ಲಿಕಲ್ಲು ಹಾಕಿ ಒಂದು ಅಭಿವೃದ್ಧಿ ಮಾಡಿಲ್ಲ. 8 ವರ್ಷದಿಂದ ಟ್ಯಾಕ್ಸ್ ಎಲ್ಲಾರ ಹತ್ರ ಕಟ್ಸ್ಕೊಬೇಕು. ಇವತ್ತು ಜನ ನೀರ್ ಕೇಳಕ್ ಹೋದ್ರೆ ಅವ್ನು ವಾಟರ್ ಮ್ಯಾನ್ ಹೇಳ್ತಾನೆ, ಇಂಜಿನಿಯರ್ ಹೇಳವ್ರೆ, ಕಮಿಷನರ್ ಹೇಳವ್ರೆ, ಯಾರು ದುಡ್ಡು ಕೊಡ್ತಾರೋ ನೀರಿನ ದುಡ್ಡು ಕಟ್ಟಿದ್ರೆ ಅವ್ರು ಬಿಲ್ ಕಳ್ಸಕ್ ಹೇಳೋ, ಅವ್ರಿಗೆ ನೀರ್ ಬಿಡು ಇಲ್ಲಾಂದ್ರೆ ಕಳ್ಸ್ಬೇಡ ಅಂತ ಹೇಳ್ತಾರೆ. ಈ ರೀತಿಯಾದಂತ ಅಹಂಕಾರ, ದುರಾಂಕಾರ, ದೌರ್ಜನ್ಯದಿಂದ ನಮ್ಮೂರು ಗ್ರಾಮಸ್ಥರ ಮೇಲೆ ಈ ಅಧಿಕಾರಿಗಳು ಪ್ರಹಾರ ಮಾಡ್ತಾವ್ರೆ. ನಾವು ಅಸಹನೆ ಕಟ್ಟೆ ಎಲ್ಲ ಹೊಡೆದೋಗಿ ಇಷ್ಟ ದಿನ ಕೇಳಿ ರಿಕ್ವೆಸ್ಟ್ ಮಾಡಿ ಕೇಳಿದಕ್ಕೆ ನಮ್ಮೂರಲ್ಲಿ ನೀರ್ ಸಿಗಲ್ಲ ಅಂತ ಎಲ್ಲೋ ಗಣೇಶನ ಗುಡಿ ಹತ್ರ ಕೊರೆದ್ರು. ನೀರ್ ಫೇಲ್ಯೂರ್ ಆಯ್ತು, ಕೊರೆದಿದ್ದೀನಿ ಅಂತ ಹೇಳ್ತಾರೆ. ಕೇಳಿದ್ರೆ ಇನ್ನೊಂದು ಕೊರೆದಿದ್ದಾರೆ, 1 ತಿಂಗಳಾಯ್ತು. ಅದ್ರಲ್ಲಿ ಇನ್ನೂ ಏನಿದೆ ಅಂತ ಗೊತ್ತಿಲ್ಲ. ಬೋರ್ವೆಲ್ ಪಂಪು ಮೋಟ್ರ್ ಬಿಟ್ಟಿಲ್ಲ. ಸ್ವಾಮಿ ಜನ ನೀರು ಬೆಳಗ್ಗೆ ಇದ್ರೆ ಶುರುವಾಗದ್ ನೀರಿಂದ ಕೆಲಸ. ಕುಡಿಯೋ ನೀರಿಗಿಲ್ಲ, ತೊಳೆಯಕ್ಕಿಲ್ಲ, ಆಹಾಕಾರ ಬಂದಿದೆ. ಏನು ಟ್ಯಾಂಕರ್ಗಳಿದೆ ಅಂತ ಹೇಳ್ತಾರೆ, ಒಂದಿನ ಒಂದು ಟ್ಯಾಂಕರ್ ಕಳ್ಸಲ್ಲ. ವಾಟರ್ ಮ್ಯಾನ್ ಕೇಳಿದ್ರೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಒಂದು ಟ್ಯಾಂಕರ್ ಬಿಡಿಸ್ತಾನೆ. ಟ್ಯಾಂಕರ್ ಅಲ್ಲಿ 3000 ಜನಸಂಖ್ಯೆ ಅಂತ ಇರೋತಕ್ಕಂಥ ಊರಲ್ಲಿ ಟ್ಯಾಂಕರ್ ಅಲ್ಲಿ ಪೂರೈಸಕ್ಕಾಗತ್ತಾ? ಆಗಲ್ಲ. ಇಷ್ಟೆಲ್ಲ ಗೊತ್ತಿದ್ರು ನಗರಸಭೆ ಅಧಿಕಾರಿಗಳು ಯಾವುದೋ ಒಂದು ಸೌಕರ್ಯ ಕಲ್ಪಿಸ್ದಂಗೆ ಕಣ್ಣು ಮುಚ್ಕೊಂಡ್ ಕುಂತ್ಕೊಂಡವ್ರೆ. ಅವ್ರಿಗೆ ದುಡ್ಡು ಎಲ್ಲಿ ಬೇಕು, ದುಡ್ಡು ಎಲ್ಲಿ ವಸೂಲಿ ಆಗುತ್ತೆ, ಯಾವ ಲೇಔಟ್ ಖಾತೆ ಮಾಡಬೇಕು, ಖಾತೆಗಳು ಮಾಡೋರ್ನ ಫಸ್ಟ್ ಮುಂದೆ ಕುತ್ಕೊಂಡು ಹೋಟ್ಲುಗಳಲ್ಲಿ ಮೀಟಿಂಗ್ ಮಾಡ್ಕೊಂಡು ಅಧಿಕಾರಿಗಳಿಗೆ 3 ಆಫೀಸು, ಬಸವನಹಳ್ಳಿ ಒಂದು, ವಿಶ್ವೇಶ್ವರ ಒಂದು, ಇದೇನು ಹೆಂಚಲ್ವಾ, ಇದೇನ್ ಬೇಕಾಗಿಲ್ಲ. ಅಲ್ಲಿ ಎಸ್ ಹಾಕೊಂಡು ಆರಾಮಾಗಿ ಕುಂತಿರ್ತಾರೆ. ನಮ್ಮೂರು ಮಹಿಳೆಯರು ಬಂದು ಕೇಳಕ್ ಬಂದ್ರೆ ಇಂಜಿನಿಯರ್, ವಾಟರ್ ಮ್ಯಾನ್ ಅವ್ರ ಮಾತು ಕೇಳಿಲ್ಲ. ನಾವಿವತ್ತು ವಾಟರ್ ಮ್ಯಾನ್ಗಳು ಇಬ್ರು ಬದಲಾವಣೆ ಮಾಡಬೇಕು. ನಮ್ ಶೀಘ್ರವಾಗಿ ಕೊಳವೆ ಬಾವಿ ಕೊರ್ಸಿ ಎಲ್ಲರಿಗೂ ನೀರು ಕೊಡಬೇಕು. ಕೊಡ್ದಿರೋ ಬೋರ್ವೆಲ್ಗೆ ಒಂದು ಪಂಪು ಮೋಟ್ರ್ ಬಿಟ್ಟು ನಾಳೆಯಿಂದ ಪ್ರತಿದಿನ ಟ್ಯಾಂಕರ್ ಅಲ್ಲೇ ಎಲ್ಲಾರ್ಗು ನೀರು ಕೊಡ್ಬೇಕು. ಎಲ್ಲಾರು ಸಾವುಕಾರರಲ್ಲ ಸ್ವಾಮಿ, ಎಲ್ಲಾರ ಮನೆಗೂ ಬೋರ್ವೆಲ್ ಇಲ್ಲ. ಪಾಪ ಎಲ್ಲಾರು ಸಂಪಿಲ್ದವ್ರಿಗೆ ಬಿನ್ಗೆಗಳು ಇಟ್ಕೊಂಡು ಜೀವನ ಮಾಡ್ತಾರ ಅವರು. ಆ ಬಿನ್ಗೆಗಳು ಬಿಡೋರಿಗೆ ಟ್ಯಾಂಕರ್ ಅವರು ಹೋಗಮ್ಮ ನಿನ್ ಬಿನ್ಗೆಲ್ 1 ಅವರ್ ಹೊತ್ತು ಬಿಡಲ್ಲ ಅಂತ ಹೋಗ್ತಾನೆ. ಬಡವ್ರು ಏನ್ ಮಾಡ್ಬೇಕು? ದುಡ್ಡಿರೋನೇನೋ ಒಂದು ಟ್ಯಾಂಕರ್ ಹೊಡ್ಸ್ಕೊಂತಾನೆ. ಬಡವ್ರು ಏನಾಗ್ಬೇಕು? ಇವರು ನಗರಸಭೆ ಅಧಿಕಾರಿಗಳಿಗೆ ಬಡವ್ರ ಕಣ್ಣು ಕಾಣಿಸಲ್ಲ, ದುಡ್ಡಿರೋರು ಅಷ್ಟೇ. ಹಂಗಾಗಿ ಇದು ಜಿಲ್ಲಾಧಿಕಾರಿಗಳು ಇದನ್ನ ಗಮನ ಹರಿಸಿ ದಯವಿಟ್ಟು ಈ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ. ವಾರ್ಡ್ ನಂಬರ್ 27 ನಗರಸಭೆಗೆ ಮರ್ಜ್ ಆಗಿ ಸುಮಾರು 8 ವರ್ಷಗಳಿಂದ ಆಗಿದೆ. 8 ವರ್ಷಗಳಿಂದ ಯಾವುದೇ ಒಂದು ವ್ಯವಸ್ಥೆ ಕೊಟ್ಟಿಲ್ಲ. ನೀರ್ ವ್ಯವಸ್ಥೆ ಇಲ್ಲ ಮತ್ತು ಮೋರಿ ವ್ಯವಸ್ಥೆ ಇಲ್ಲ. ಏನನ ಅದು 6 ಬೋರ್ ಇದೆ, 6 ಇಂದ 8 ಬೋರು ಎಲ್ಲ ಫೈಲ್ ಆಗಿದೆ. ಒಂದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ಇಂಜಿನಿಯರ್ ಒಂದು ಪಾಯಿಂಟ್ ಮಾಡಿಸಿ ಶಿವನಗರ ಕಡೆ ಕೊರ್ಸಿದ್ದಾರೆ. 1 ತಿಂಗಳಾಗಿದೆ. ನೀರಿಗೆ ಜಕ್ಸಂದ್ರ ಗ್ರಾಮ ಜಾಸ್ತಿ ಹಿಂದುಳಿದ ಗ್ರಾಮ, ಜಾಸ್ತಿ ಬಡವರು ಬಿನ್ಗೆಯರು ಜೀವನ ಮಾಡ್ತಿದ್ದಾರೆ. ನೀರು ಒಡ್ಸ್ರಿ ಅಂದ್ರೆ
ಇವತ್ತು ಹೇಳಿದ್ರೆ ನಾಳಿಗೆ ಬರ್ತದೆ. ಅವ್ರು ಏನ್ ಕೂಲಿ ಮಾಡೋರು ಡೈಲಿ ಎಲ್ಲಿ ಹೋಗ್ಬೇಕು? ದಯವಿಟ್ಟು ಇಂಜಿನಿಯರ್ ಇಂಜಿನಿಯರ್ ನೀರ್ ಕೇಳಿದ ತಕ್ಷಣ ವಾಟರ್ ಬಿಲ್ ಹಾಕ್ರಮ್ಮ, ನಿಮ್ದು ವಾಟರ್ ಬಿಲ್ ಹಾಕಿದ್ಮೇಲೆ ನಾನು ನೀರ್ ಕಳಿಸ್ತೀನಿ, ಇಲ್ಲ ಅಲ್ಲಿವರೆಗೂ ಕಳ್ಸಲ್ಲ, ನೀವು ನೀರ್ ಕಟ್ಟಿಲ್ಲ, ನೀರಿನ ದುಡ್ಡು ಕಟ್ಟಿದ್ಮೇಲೆ ನೀವು ನೀರ್ ಬಿಡ್ತೀನಿ ನಿಮ್ಗೆ ವಾಟ್ಸಪ್ ಹಾಕಿದ್ಮೇಲೆ ಅಂತ ಇಂಜಿನಿಯರು ಬಡವ್ರಿಗೆ ಆ ಬಿಂದಿಗೆರು 2 ಬಿಂದಿಗೆರು ವಾಟರ್ ಬಿಲ್ ಎಲ್ಲಿ ಕಟ್ಟಿರ್ತಾರೆ? ಎಷ್ಟೋ ಜನ ಬಿಲ್ ಕಟ್ಟಿರಲ್ಲ. ಅವ್ರಿಗೆ ಅಸಹಾಯಕತೆ ತೋರಿಸಿ ಅವ್ರಿಗೆ ದುರಹಂಕಾರದ ಮಾತಾಡಿ ವರ್ತನೆ ಮಾಡಿ ಅವ್ರಿಗೆ ಗಾಡಿ ಕಳಿಸ್ತಾರೆ. ಕಳ್ಸೋದು ಇಲ್ಲ, ಅವ್ರ ಪಾಪ ಅವರು ಪಾಡತ್ತಿ ನೀರಿಲ್ಲ ಅಂತ ತಿರ್ಗಾ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು. ದಯವಿಟ್ಟು ಇದನ್ನ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಅಧಿಕಾರಿಗಳು ಇವ್ರಿಗೆ ಏನು ಆಕ್ಷನ್ ತಗೊಬೇಕು ಅಂತ ಹೇಳ್ಬಿಟ್ಟು ನಂದು ಮನವಿ.